ನಮಸ್ಕಾರ ಆತ್ಮೀಯ ಬಂಧುಗಳೇ. ಟುಡೇ ಇಸ್ ವೆರಿ ಆಸ್ಪೀಸಿಯಸ್ ಡೇ. ಈ ದಿನ ನಾನು ಒಂದು ವಿಶೇಷವಾದಂಥ ವಿಚಾರವನ್ನು ಹಂಚ್ಕೊಳ್ತಾ ಇದ್ದೇನೆ. ಶ್ರೀರಾಮಕೃಷ್ಣ ಪರಮಹಂಸರ ಒಂದು ವಿಶೇಷವಾದ ಪುಸ್ತಕ ವಚನವೇದ. ವಚನವೇದ ಅನ್ನೋವಂಥದ್ದು ಅದು ಅಂತ ಅದ್ಭುತವಾಗಿರುವಂಥ ಒಂದು ಪುಸ್ತಕ. ಆ ಪುಸ್ತಕವನ್ನು ಓದಿದರೆ ರಾಮಕೃಷ್ಣ ಪರಮಹಂಸರ ಒಟ್ಟಿಗೆ ನೇರವಾಗಿ ಮಾತನಾಡಿದಂತಹ ಅನುಭವ ಆಗುವಂಥದ್ದು ಆ ಒಂದು ಪುಸ್ತಕದ ವಿಶೇಷ. ಅದರಲ್ಲಿ ಒಂದು ಕಡೆ ಉಲ್ಲೇಖ ಬರುತ್ತೆ. ಏನಂತ ಹೇಳಿದರೆ, ಇಬ್ಬರು ಸ್ನೇಹಿತರು ಅವರು ಕಾರಣಾಂತರಗಳಿಂದ ಜಗಳವನ್ನು ಮಾಡ್ಕೊಂಡಿರ್ತಾರೆ. ಅವ್ರ ಮನಸ್ಸಿಗೆ ಬಹಳ ಬೇಸರ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಪರಮಹಂಸರಿರೋ ಜಾಗಕ್ಕೆ ಬಂದಿರ್ತಾರೆ. ಸೊ ಆ ಜಾಗಕ್ಕೆ ಬಂದಾಗ ಪರಮಹಂಸರು ಅವ್ರನ್ನ ನೋಡ್ತಾರೆ. ಯಾಕೆ ಈ ಹುಡುಗರು ಇಷ್ಟು ಡಲ್ ಆಗಿದ್ದಾರೆ ಅಂತೇಳಿ ಕೇಳ್ತಾರೆ, ಏನಾಯ್ತು ಅಂತೇಳಿ. ಈ ರೀತಿ ನನ್ನ ಸ್ನೇಹಿತರು ಕಚ್ಚಾಡ್ಕೊಂಡಿದ್ದೀವಿ. ಆಯ್ತು, ಇಬ್ಬರು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋದಲ್ವಾ ಅಂತ ಹೇಳ್ತಾರೆ. ಆಗ ಹುಡುಗ ಹೇಳ್ತಾನೆ, ಇಲ್ಲ ನಾವೆಲ್ಲ ಪ್ರಯತ್ನ ಮಾಡಿ ನೋಡಿದ್ವಿ, ಆದರೂ ಕೂಡ ಸರಿ ಆಗ್ತಾ ಇಲ್ಲ, ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಪರಮಹಂಸರು ಹೇಳ್ತಾರೆ ಅವರಿಗೆ, ಅಲ್ಲಕ್ಕಣೋ, ಮನ್ಸು ಕೊಟ್ಟಿರೋದು ಭಗವಂತನ ಮೇಲೆ ಇಡು ಅಂತೇಳಿ, ನೀನು ಬೇಜಾರು ಮಾಡ್ಕೊಳ್ಳೋಕ್ಕೆ ಯಾಕೆ ಮನ್ಸು ಇಟ್ಕೊಂಡಿದ್ಯಾ? ಸೊ ಪರಮಹಂಸರ ಸಂದೇಶ ನೋಡಿ ಎಷ್ಟು ವಿಶೇಷವಾಗಿದೆ. ಭಗವಂತ ನಮಗೆ ಮನ್ಸು ಕೊಟ್ಟಿರೋದು ಭಗವಂತನ ಮೇಲೆ ಇಡಲಿಕ್ಕೆ ಅಂತೇಳಿ, ಆದರೆ ನಾವು ಬೇರೆ ವಿಷಯಗಳ ಮೇಲೆ ಇಡೋದ್ರಿಂದ ನಮ್ಮ ಮನಸ್ಸಿಗೆ ದುಃಖ ಆಗುತ್ತೆ. ಸೊ ಈ ವಿಷಯವನ್ನು ನಾನು ವಚನವೇದವನ್ನು ಓದಿ ಆ ವಿಷಯವನ್ನು ಅಳವಡಿಸ್ಕೊಂಡಿದ್ದೇನೆ. ನಿಮಗೂ ಕೂಡ ಈ ವಿಷಯವನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತು. ತಾವು ಕೂಡ ಈ ವಿಚಾರವನ್ನು ಅಳವಡಿಸ್ಕೊಳ್ಳಿ. ವಚನವೇದ ಪುಸ್ತಕವನ್ನು ಕೂಡ ತೆಗೆದುಕೊಂಡು ಓದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ನಮಸ್ತೆ. ಜೈ ರಾಮಕೃಷ್ಣ. ರಾಧೆ ರಾಧೆ.